ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸಾರ್ವಜನಿಕ ವಲಯದಲ್ಲಿ, ನಿಮ್ಮ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಹಲವಾರು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ರೈತರೇ ಇಲ್ಲ, ರೈತರಿದ್ರು ಕೂಡ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜನವೇ ಇಲ್ಲ ಅಂತಕ್ಕಂಥದ್ನ ಕೆಲವೊಂದಷ್ಟು ಜನ ಏನ್ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಸ್ನೇಹಿತರಿಗೂ ಕೂಡ ಮನವಿಯನ್ನ ಮಾಡ್ತೇನೆ. ನಮ್ ಎಲ್ಲರ ಜವಾಬ್ದಾರಿ ಇದೆ. ಇಲ್ಲಿ ನಾನು ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ನಾನಾಗ್ಲಿ ಮಂಜಣ್ಣವರಾಗ್ಲಿ ಒಂದು ಮಾತು ಹೇಳಿದ್ವಿ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಾಗ್ಲಿ, ರಾಜಕಾರಣ ಬೆರೆಸ್ತಕ್ಕಂಥದ್ದಾಗ್ಲಿ ಇದು ವೇದಿಕೆ ಅಲ್ಲ. ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಬಹುಶಃ ಈ ಒಂದು ಪ್ರಾಜೆಕ್ಟ್ ನ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ವಿನಾಶಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದ್ ರೀತಿ ಪ್ರತಿಷ್ಠೆಗೆ ತಗೊಂಡಂತೆ ಕಾಣ್ತಾ ಇದೆ. ಇಲ್ಲಿ ಯಾರದೇ ಪ್ರತಿಷ್ಠೆಯ ಪ್ರಶ್ನೆ ಆಗಿರಬಾರ್ದು ಇದು. ಯಾಕೆಂದ್ರೆ ಇಲ್ಲಿ ರೈತರು ಅವರ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಅವರು ಉಳುಮೆ ಮಾಡುವ ಮೂಲಕ ಇಲ್ಲಿ ತೆಂಗಿರ್ಬೋದು, ಮಾವಿರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಹೂವು ಇರ್ಬೋದು. ಆಮೇಲೆ ಇದು ಯಾವುದು ಬಂಜರ್ ಭೂಮಿ ಅಲ್ಲ, ಇದು ಫಲವತ್ತಾದಂತ ಒಂದು ಭೂಮಿ, ಫಲವತ್ತಾದಂತ ಒಂದು ಜಮೀನುಗಳಲ್ಲಿ ಇವರು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನ್ ಎಲ್ಲರೂ ದೊಡ್ಡ ರೈತರೇನಿಲ್ಲ. 10 ಗುಂಟೆ, 15 ಗುಂಟೆ, 20 ಗುಂಟೆ ಇಟ್ಕೊಂಡಿರ್ತಕ್ಕಂಥ ರೈತರು ಬಹುಸಂಖ್ಯಾತ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಸಣ್ಣ ರೈತರುಗಳು. ಜೊತೆಯಲ್ಲಿ ತಿಂಗಳಿಗೆ 6 ರಿಂದ 7 ಲಕ್ಷ ಲೀಟರ್ ಹಾಲು ಕರೆದು ಡೈರಿಗೆ ಹಾಕಿ ಹಾಲನ್ನ ಜೀವನ ಮಾಡ್ತಾ ಇದ್ದಾರೆ. 2 ಹಸ ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಸಣ್ಣ ರೈತರು ಬಹಳ ಜನ ಇದ್ದಾರೆ. ಅವರ ಪರಿಸ್ಥಿತಿಗಳೇನಿದೆ ಆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವರದಿಯನ್ನ ಕೈ ಜೋಡಿಸಿ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ಮನವಿಯನ್ನ ಮಾಡ್ತೇನೆ. ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ. ಇದನ್ನ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿ ನನ್ನ ಜೊತೆಯಲ್ಲಿ ಬನ್ನಿ. 26 ಹಳ್ಳಿಗಳಿಗೂ ಕೂಡ ಇವತ್ತು ಕೆಂಚಗಾರನಹಳ್ಳಿ ಇರ್ಬೋದು, ಬೈರ್ಮಂಗಲ ಇರ್ಬೋದು, ಹರಳಲ್ ಸಂದ್ರ ಇರ್ಬೋದು, ಹೊಸೂರು ಇರ್ಬೋದು, ಬನಗಿರಿ ಇರ್ಬೋದು, ಈ 5 ಕಡೆ ಕೂಡ ಇವತ್ತು ತೆರಳಿ ಭೇಟಿಯನ್ನ ಕೊಡ್ತಾ ಇದ್ದೇವೆ. ಒಂದಷ್ಟು ರೈತರ ಹೊಲ ಗದ್ದೆಗಳಿಗೂ ಹೋಗೋಣ. ಯಾರ್ಯಾರು ಏನೇನ್ ಬೆಳೀತಾ ಇದ್ದಾರೆ, ಏನೇನ್ ಬೆಳೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.